ಒಂದಿಷ್ಟು ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಮೊದಲನೇ ಸತಿ ಆದ ಮೇಲೆ ಈ ರಾಜ್ಯದ ಜನತೆ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಶೋಷಿತರ ಪರ, ದಲಿತರ ಪರ, ಹಿಂದುಳಿದ ವರ್ಗದ ಪರ, ಸಾಮಾನ್ಯ ಜನರು ಇರುವಂತ ಪರ ಅವರ ಬಜೆಟ್ ಅನ್ನು ನೋಡ್ಕೊಂತ ಬಂದ್ರೆ ಗೊತ್ತಾಗುತ್ತೆ. ಈಗ ಅದಾದ್ಮೇಲೆ ಹೋದ ಸತಿ ಮುಖ್ಯಮಂತ್ರಿ ಇದ್ದ ಟೈಮ್ದೊಳಗೆ ಒಂದು ವರದಿಯನ್ನ ಮಾಡಿಸಿದ್ರು, ಕಾಂತರಾಜು ವರದಿ. ಅದು ಹಿಂದುಳಿದ ವರ್ಗದೊಳಗಿದೆ. ನಾನು ಅದರ ಇಲಾಖೆ ಮಂತ್ರಿ, ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಅದಾದ್ರೆ ಏನೋ ಒಂದಾಗುತ್ತೆ. ದಲಿತರು, ಮುಸ್ಲಿಮರು, ಹಿಂದುಳಿದ ವರ್ಗದವರಿಗೆ ಎಲ್ಲ ಒಂದು ಅವಕಾಶ. ನಾನು ಹೇಳ್ತೀನಿ, ಇವತ್ತ ಈ ಸಮಾವೇಶದ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಏನು ಶೋಷಿತರ ವರ್ಗದವರಿದ್ದೀರಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಶೋಷಿತರ ಪರವಾಗಿದ್ದಾರೆ. ಶೋಷಿತರನ್ನ ಹಿಂದೆ ಈ ಇದ್ರೊಳಗೆ ಒಂದು ಎತ್ತುವಂತ ಕೆಲಸವನ್ನ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ. ನನಗನ್ಸುತ್ತೆ ಇವತ್ತು ನೋಡಿ, ಕೇಂದ್ರ ಸರ್ಕಾರ ಬೇರೆ ಮಾತಾಡ್ತಾ ಇದೆ, ಶೋಷಿತರ ಪರ ಇಲ್ಲ, ದಲಿತರ ಪರ ಇಲ್ಲ. ಆದ್ರೆ ನಮ್ಮ ಶೋಷಿತ ವರ್ಗದವರು ಅವರಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಒಂದು ಸಮಾವೇಶದಿಂದ ಒಂದು ಸಂದೇಶ ಕಳಿಸಬೇಕಾಗಿದೆ. ಶೋಷಿತರೆಲ್ಲರೂ ಒಂದಾಗಿದ್ದಾರೆ ರಾಜ್ಯದೊಳಗೆ, ಶೋಷಿತರೆಲ್ಲರೂ ಒಂದಾಗಿದ್ದಾರೆ. ನಾವು ಮನೆಗೆ ಕಳಿಸ್ತೀವಿ ಅಂತ ಗೊತ್ತಾಗಬೇಕಾಗಿದೆ. ಅದು ಗೊತ್ತಾಗಬೇಕಾದ್ರೆ ನಾಳೆ ಲೋಕಸಭಾ ಚುನಾವಣೆ ಒಳಗೆ ಸಿದ್ದರಾಮಯ್ಯವರ ಪರ ನಿಂತು ಅವ್ರನ್ನ ಗೆಲ್ಸಿದ್ರೆ ಇವರಿಗೆ ಶೋಷಿತರು ಒಂದಾಗಿದ್ದಾರೆ ಅಂತ ಒಂದು ಸಂದೇಶ ಹೋಗುವಂತ ಕೆಲಸ ಆಗುತ್ತೆ ಬಂಧುಗಳೇ. ಅದಕ್ಕೆ ಇವತ್ತು ನೀವು ಗಮನಿಸಬೇಕು. EWS ಅಂತ ಮೀಸಲಾತಿಯನ್ನು ತಂದ್ರು. ಯಾರ ಪರ ಅದು? ಶೋಷಿತರ ಪರನ, ದಲಿತರ ಪರನ, ಹಿಂದುಳಿದ ವರ್ಗದ ಪರನ? ಇವತ್ತು ನೀವು ಒಂದೊಂದು ಗ್ರಾಮದಿಂದ ಒಂದೊಂದು ಬಸ್ ಅನ್ನು ತೆಗೆದುಕೊಂಡು ಬಂದಿದ್ದೀರಿ. ಈ ಸಮಾವೇಶ ಆದ್ಮೇಲೆ ಪ್ರತಿಯೊಂದು ಗ್ರಾಮದೊಳಗೆ ಚರ್ಚೆ ಆಗಬೇಕು. ನಾವೆಲ್ಲರೂ ಒಂದಾಗಬೇಕು. ಶೋಷಿತರು ಒಂದಾದ್ರೆ ಈ ರಾಜ್ಯ ಅಷ್ಟೇ ಅಲ್ಲ, ಈ ದೇಶದೊಳಗೆ ನಮ್ಮದೇ ಶೋಷಿತರು ಈ ದೇಶದ ಮುಖ್ಯಮಂತ್ರಿ, ದೇಶದ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗಿ ನಮಗೆ ಏನು ಬರಬೇಕಾಗಿದೆ ಹಕ್ಕನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ನಾವು ಅದ್ರ ಕಡೆ ಎಚ್ಚರ ಕೊಡಬೇಕಾಗಿದೆ. ಒಬ್ಬ ಸಂಸತ್ ಸದಸ್ಯರು ಮಾತಾಡ್ತಾರೆ ಏನಂತ, ನಾವು ಬಂದಿದ್ದೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ, ನಾವು ಬಂದಿದ್ದೆ ಸಂವಿಧಾನವನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಅಂತ ಮಾತಾಡ್ತಾರೆ. ಅವರಿಗೆ ನಾವು ಉತ್ತರ ಕೊಡಬೇಕಾದ್ರೆ ನಾಳೆ ಮುಂದಿನ ಲೋಕಸಭಾದೊಳಗೆ ಉತ್ತರ ಕೊಡಬೇಕಾಗಿದೆ ಬಂಧುಗಳೇ. ಅದ್ರ ಬಗ್ಗೆ ಚರ್ಚೆಗಳಾಗಬೇಕಾಗಿದೆ. ನಾವೆಲ್ಲರೂ ಹಿಂಗಾಗಿದ್ದೀವಿ ಅಂದ್ರೆ ಎಲ್ಲರೂ ಸೇರಿ ಸಿದ್ದರಾಮಯ್ಯ ಸಾಹೇಬ್ ತಲೆ ಮೇಲೆ ಒರೆಸ್ಬಿಡ್ತೀವಿ. ಆದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಶಕ್ತಿ ಕೊಡಬೇಕಲ್ಲ. ಆ ಶಕ್ತಿ ಕೊಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹಕ್ಕು, ಮತದಾನದ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕಿನ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಅವ್ರನ್ನ ಮನೆಗೆ ಕಳ್ಸಕ್ ಸಾಧ್ಯತೆ ಆಗತ್ತ ಅನ್ನೋ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತ ಬಹಳ ದೊಡ್ಡ ಸಂಖ್ಯೆಯೊಳಗೆ ಸೇರಿದ್ದೀವಿ. ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀವಿ. ಆ ಸಂದೇಶದ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವೇನು ಬೇಡಿಕೆಯನ್ನು ಇವತ್ತು ಶೋಷಿತರು ಕೊಟ್ಟಿದ್ದಾರೆ, ಆ ಬೇಡಿಕೆಯನ್ನು ಎಲ್ಲವನ್ನ ಈಡೇರಿಸುವಂತ ಕೆಲಸವನ್ನ ಮಾಡಬೇಕು. ನಾವು ಜೊತೆಗಿದ್ದೀವಿ, ನಾವು ಜೊತೆಗಿದ್ದು ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಂತ ಸಂದೇಶವನ್ನ ನಾವೆಲ್ಲರೂ ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ಮತ್ತು ಈ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.